ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಅಲ್ಲಿನ ಸಚಿವರಾಗಿರ್ಬೋದು, ಅಲ್ಲಿ ರೂಲಿಂಗ್ ಗವರ್ನಮೆಂಟ್ ಪಬ್ಲಿಕ್ ಪಾಲಿಸಿಯನ್ನ ಪಾಲನೆ ಮಾಡಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಇಲ್ಲಿ ಪಕ್ಷದವರಿಗೆ ಅವಕಾಶ ಇಲ್ಲ. ಅಲ್ಲಿ ನೀವು ಘೋಷಣೆ ಮಾಡಿದ್ದು ಪಕ್ಷದವ್ರು ನಿಮ್ಮ ಮನೆ ದುಡ್ಡು ತಂದ್ಕೊಡಿ, ಪಕ್ಷದಲ್ಲಿ ಇರೋ ಫಂಡ್ ದುಡ್ಡು ತಂದ್ಕೊಡಿ, ಜನಗಳಿಗೆ ಕಟ್ಟಿ, BMTC ಬಸ್ಗೆ, KSRTC ಬಸ್ಗೆ, ವಿದ್ಯುತ್ ನಿಗಮಗಳಿಗೆ, ಫುಡ್ ಡಿಪಾರ್ಟ್ಮೆಂಟ್ಗೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಕಟ್ಟಿ ಹಣನ ನೀವಲ್ಲಿ. ನೀವೇ ಜನ ತೆರಿಗೆ ದುಡ್ಡನ್ನು ನೀವು ಕಟ್ತಾ ಇದೀರ. ನೀವಲ್ಲಿ ಯಾರು ಬಂದು ದುಡ್ಡನ್ನು ಕಟ್ತಾ ಇದೀರಿ? ನೀವಲ್ಲಿ ನೀವಿಂದ ಅಕ್ರಮ ಕೆಲಸ ಮಾಡ್ತಾ ಇದೀವಿ ಅಂತೇಳಿ ನಾವು ಇವತ್ತು ನಿಮ್ಮ ವಿರುದ್ಧವಾಗಿ ನಾವು ಹೈಕೋರ್ಟ್ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. ನಾವಲ್ಲಿ ನೀವು ನಿಮ್ಮ ಬುಡನೆ ಅಳ್ಳಾಡಿ ಹೋಯ್ತೈತಿ. ಇವತ್ತು ಈ ದೇಶದ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನ ರಚನೆ ಮಾಡಿರುವಂತದ್ರಲ್ಲಿ ಈ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನೀವು ಮಾಡಿರುವಂತ ಈ ಪುಸ್ತಕದಲ್ಲಿ ಪ್ರಿಂಟ್ ಆಗಿರುವಂತ ಎಲ್ಲಾ ಕಾನೂನುಗಳು, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು, ಇವೆಲ್ಲವನ್ನು ನೋಡಿದಾಗಲ್ಲಿ ನೀವು ಕಂಟೆಸ್ಟ್ ಮಾಡಿರಿ. ಏನು ಕಾಂಗ್ರೆಸ್ A ಮತ್ತು B ಫಾರಂ ಕೆಳಗಡೆ ಕಂಟೆಸ್ಟ್ ಮಾಡಿರಿ 224 ಜನ. ಆ 224 ಜನನು ಕೂಡ ತಮ್ಮ ಏನು ಈ ಗೆದ್ದಿರೋಂಥವ್ರು, ಸೋತಿರೋಂಥವ್ರು ಅವರ ಮಾನ್ಯತೆಯನ್ನು ಕಳ್ಕೊತಾರೆ. ಅಲ್ಲಿ ಮುಂದಿನ 6 ವರ್ಷಗಳ ಕಾಲ ಅವ್ರ ಚುನಾವಣೆಗೆ ನಿಲ್ಲಕ್ಕಾಗಲ್ಲ. ಅಲ್ಲಿ ಬಹಳ ವಿಶೇಷವಾಗಿ ಈ 224 ಜನ ಏನು ಘೋಷಣೆ ಮಾಡ್ಕೊಂಡು ತಮ್ಮ ನಾಯಕರು ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಮತ್ತೆ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ದೊಡ್ಡ ಸಭೆಗಳನ್ನು ಮಾಡಿ ಅಲ್ಲಿ ಇವತ್ತಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಎಲ್ಲರೂ ನಿಂತ್ಕೊಂಡಲ್ಲಿ ಗ್ಯಾರಂಟಿ ಕಾರ್ಡ್ ಅನ್ನು ಎತ್ತಿ ಹಿಡಿದು ತೋರಿಸಿ ಇವತ್ತಲ್ಲಿ ಪ್ರಣಾಳಿಕೆಯನ್ನು ಘೋಷಣೆ ಮಾಡಿ ಇವತ್ತು ಅದ್ರ ಮೇಲೆ ಅಧಿಕಾರಕ್ಕೆ ಬಂದಿದ್ದೀರಲ್ಲ. ತಾವು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಈಗ ಕೊಟ್ಟಿದ್ದೀರಲ್ಲ. ಈಗ ಅಲ್ಲಿ ಅಕ್ಕಿನ ಕೊಟ್ಟಿದ್ದೀರಾ, ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ, ಅಲ್ಲಿ ಬಸ್ ಚಾರ್ಜ್ ಫ್ರೀ ಕೊಡ್ತಾ ಇದ್ದೀರಾ. ಇವೆಲ್ಲ ದುಡ್ಡುಗಳು ಯಾರ್ದು ಅಕೌಂಟ್ ಬರ್ತದೆ ಅಂತ ಅಂದ್ರೆ ನಿಮ್ಗೆ ಅರಿವಿದೆಯಾ? ಈ 224 ಜನ ಏನು ಘೋಷಣೆ ಆಯ್ತು, ಆ 224 ಜನ ಸದಸ್ಯರಿಗೆ ಅದು ಡಿವೈಡ್ ಆಗ್ತದೆ. ಅಲ್ಲಿ